ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ನ ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 95 ನಾವು ಡಿಸ್ಕಸ್ ಮಾಡೋಣ. ಸೆಕ್ಷನ್ 95 ಯಾವುದೇ ಶೂಟ್ನಲ್ಲಿ ಯಾರಾದರೂ ಇನ್ಸಫಿಷಿಯೆಂಟ್ ಗ್ರೌಂಡ್ಸ್ನ ಆಧಾರದ ಮೇಲೆ ಅರೆಸ್ಟ್, ಅಟ್ಯಾಚ್ಮೆಂಟ್ ಅಥವಾ ಇಂಜಂಕ್ಷನ್ ಈ ರೀತಿಯಾಗಿ ಏನಾದರೂ ಆರ್ಡರ್ಗಳನ್ನು ಮಾಡಿಸ್ಕೊಂಡಿದ್ರೆ, ಅದರಿಂದ ಅಪೋಸಿಟ್ ಪಾರ್ಟಿಗೆ ಅನ್ಯಾಯ ಆಗಿದ್ದರೆ ಅದನ್ನು ಕಂಪನ್ಸೇಟ್ ಮಾಡೋದು ಹೇಗೆ ಅಂಥೇಳಿ ಈ ಸೆಕ್ಷನ್ ಹೇಳುತ್ತೆ. ಈ ಸೆಕ್ಷನ್ನ ಸಬ್ಸೆಕ್ಷನ್ 1 ಪ್ರಕಾರ ಯಾವುದೇ ಶೂಟ್ನಲ್ಲಿ ಅರೆಸ್ಟ್ ಅಥವಾ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ಗೆ ಅಥವಾ ಟೆಂಪರರಿ ಇಂಜಂಕ್ಷನ್ಗೋಸ್ಕರ ಆರ್ಡರನ್ನು ಮಾಡಿಸ್ಕೊಂಡ್ರೆ ಸೆಕ್ಷನ್ 94ನ ಅಡಿಯಲ್ಲಿ ಈ ಒಂದು ಆರ್ಡರ್ಗಳನ್ನು ಮಾಡಿಸ್ಕೊಂಡಿದ್ರೆ ಕ್ಲಾಸ್ ಏನ ಪ್ರಕಾರ ಕೋರ್ಟ್ಗೆ ಇನ್ಸಫಿಷಿಯೆಂಟ್ ಗ್ರೌಂಡ್ಸ್ಗಳ ಮೇಲೆ ಈ ಒಂದು ಆರ್ಡರ್ಸ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಅನ್ಸಿದ್ರೆ, ಅಪಿಯರ್ ಆದ್ರೆ, ಅಥವಾ ಕ್ಲಾಸ್ ಬಿನ ಪ್ರಕಾರ ಪ್ಲೇಂಟಿಫ್ನ ಶೂಟ್ ರೀಸನೇಬಲ್ ಅಥವಾ ಪ್ರೊಬೇಬಲ್ ಗ್ರೌಂಡ್ಸ್ಗಳನ್ನು ಕೊಡುವುದಕ್ಕೆ ಫೇಲ್ ಆದರೆ ಕೋರ್ಟ್ಗೆ ಅನಿಸಿದ್ರೆ ಆಗ ಡಿಫೆಂಡೆಂಟ್ ಕೋರ್ಟ್ಗೆ ಅಪ್ಲಿಕೇಶನ್ ಅನ್ನ ಕೊಡಬೇಕು. ಆಗ ಆ ಅಪ್ಲಿಕೇಶನ್ ಆಧಾರದ ಮೇಲೆ ಕೋರ್ಟ್ ಪ್ಲೇಂಟಿಫ್ನ ಅಗೇನೆಸ್ಟ್ ಕಂಪನ್ಸೇಷನ್ಗಾಗಿ ಅವಾರ್ಡ್ ಅನ್ನ ಆರ್ಡರ್ ಮಾಡುತ್ತೆ. ಈ ಒಂದು ಸೆಕ್ಷನ್ ನಲ್ಲಿ ಏನಾದರೂ ಕಂಪನ್ಸೇಷನ್ಗಾಗಿ ಅವಾರ್ಡ್ ಆರ್ಡರ್ ಆದ್ರೆ ಆ ಅವಾರ್ಡ್ ಮಾಡಿದಂತಹ ಮೊತ್ತ 50,000 rupees ಅನ್ನ ಮೀರಿರಬಾರ್ದು. 50,000ಗಿಂತ ಜಾಸ್ತಿ ಅಮೌಂಟ್ ಅವಾರ್ಡ್ ಆಗಬಾರ್ದು ಅಂತೇಳಿ ಕೋರ್ಟ್ಗೆ ಅನಿಸಿರಬೇಕು ಅಥವಾ ಡಿಫೆಂಡೆಂಟ್ಗೆ ಕರೆಕ್ಟ್ ಅನಿಸಿರಬೇಕು. ರೀಸನೇಬಲ್ ಕಂಪನ್ಸೇಷನ್ ಆಗಿದೆ ಅಂಥೇಳಿ ಆತನಿಗೆ ಇಂಜುರಿ ಆಗಿರ್ಬೋದು ಅಥವಾ ಆತನ ರೆಪ್ಯುಟೇಷನ್ಗೆ ಇಂಜುರಿ ಆಗಿರ್ಬೋದು. ಆ ಥರ ಸಂದರ್ಭದಲ್ಲಿ ಅದು ರೀಸನೇಬಲ್ ಆಗಿ ಕಂಪನ್ಸೇಟ್ ಆಗಿದೆ ಅಂತೇಳಿ ಅನಿಸ್ಬೇಕು. ಆ ರೀತಿಯಲ್ಲಿ ಕಂಪನ್ಸೇಟ್ ಮಾಡಿದ್ರೆ ಸಾಕು. ಈ ಸೆಕ್ಷನ್ ಅಲ್ಲಿ ಬರುವಂತಹ ಒಂದು ಪ್ರೊವಿಷನ್ನ ಪ್ರಕಾರ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಏನು ಕೋರ್ಟ್ ಕಂಪನ್ಸೇಷನ್ ಮಾಡೋದಕ್ಕೋಸ್ಕರ ಅವಾರ್ಡ್ ಅನ್ನ ಆರ್ಡರ್ ಮಾಡುತ್ತೋ ಆ ಒಂದು ಅಮೌಂಟ್ ಏನಿರುತ್ತಲ್ಲ ಅದು ಪೆಕ್ಯುನರಿ, ಆ ಕೋರ್ಟ್ಗೆ ಬರುವಂತ ಪೆಕ್ಯುನರಿ ಜುರಿಡಿಕ್ಷನ್ ಏನಿರುತ್ತಲ್ಲ ಅದರ ಲಿಮಿಟ್ ಅನ್ನ ಮೀರಬಾರ್ದು ಅಂತೇಳಿ ಈ ಒಂದು ಪ್ರೊವಿಷನ್ ಹೇಳುತ್ತೆ. ಅಂದ್ರೆ ಅವ್ರಿಗೆ ಎಷ್ಟು ಜುರಿಡಿಕ್ಷನ್ ಇದೆ ಅಷ್ಟೇ ಒಂದು ಅವಾರ್ಡ್ ಅನ್ನ ಮಾಡ್ಬೇಕು ಅವರು, ಅದಕ್ಕಿಂತ ಜಾಸ್ತಿ ಅವಾರ್ಡ್ ಆರ್ಡರ್ ಮಾಡಬಾರ್ದು. ಸಬ್ಸೆಕ್ಷನ್ 2 ಪ್ರಕಾರ ಏನು ಡಿಫೆಂಡೆಂಟ್ ಅಪ್ಲಿಕೇಶನ್ ಅನ್ನ ಕೊಟ್ಟಿರ್ತಾನೆ, ಅಪ್ಲಿಕೇಶನ್ ಆಧಾರದ ಮೇಲೆ ಆರ್ಡರ್ ಅನ್ನ ಡಿಟರ್ಮೈನ್ ಮಾಡುವಂತ ಸಂದರ್ಭದಲ್ಲಿ ಮತ್ತು ಡಿಫೆಂಡೆಂಟ್ ಇನ್ಯಾವುದೇ ರೀತಿಯಲ್ಲಿ ಕಂಪನ್ಸೇಷನ್ಗಾಗಿ ಶೂಟ್ ಅನ್ನ ಫೈಲ್ ಮಾಡುವ ರೀತಿಯಲ್ಲಿದ್ದರೆ ಅದನ್ನ ಕೋರ್ಟ್ ಬಾರ್ ಮಾಡುತ್ತೆ, ಅದನ್ನ ಸ್ವೀಕಾರ ಮಾಡೋದಿಲ್ಲ. ಸೊ ಸ್ನೇಹಿತರೆ, ಈ ರೀತಿಯಾಗಿ ಸೆಕ್ಷನ್ 95 ಯಾರಾದರೂ ಇನ್ಸಫಿಷಿಯೆಂಟ್ ಗ್ರೌಂಡ್ಸ್ನ ಆಧಾರದ ಮೇಲೆ ಕೋರ್ಟ್ನಿಂದ ಅರೆಸ್ಟ್ಗಾಗಿ, ಅಟ್ಯಾಚ್ಮೆಂಟ್ಗಾಗಿ ಅಥವಾ ಇಂಜೆಕ್ಷನ್ಗಾಗಿ ಆರ್ಡರ್ ಮಾಡಿಸ್ಕೊಂಡ್ರೆ ಅಪೋಸಿಟ್ ಪಾರ್ಟಿಯವ್ರಿಗೆ ಅದನ್ನು ಕಂಪನ್ಸೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.